ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಬರುವ ಕಾರಣ ಏನಂದ್ರೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲದೆ ಇವತ್ತು ದಲಿತರ ಮೇಲೆ ಅನ್ಯಾಯ, ಕ್ರಿಶ್ಚಿಯನ್ ಧರ್ಮದ ಮೇಲೆ ಅನ್ಯಾಯ, ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ. ಇವತ್ತು ರಾಷ್ಟ್ರದಲ್ಲಿ ಕೋಮುವಾದಿ ಶಕ್ತಿಗಳು ಇವತ್ತು ಅಲ್ಪಸಂಖ್ಯಾತರ ಹಾಗೂ ದಲಿತರ ಹಾಗೂ ಕ್ರಿಶ್ಚಿಯನ್ ಧರ್ಮದ ನಾಗರಿಕರ ಮೇಲೆ ಒಂದು ತರದ ಅನ್ಯಾಯ ಮಾಡೋದಕ್ಕೆ, ಅತ್ಯಾಚಾರ ಮಾಡೋದಕ್ಕೆ ಸುಳ್ಳು ಒಂದು ನೇಯವನ್ನು ಒಡ್ಡಿ ಇವತ್ತು ಹುಬ್ಬಳ್ಳಿ ಧಾರವಾಡ ಕರ್ನಾಟಕ ರಾಜ್ಯದಲ್ಲಿ ಮತೀಯ ಶಕ್ತಿಗಳು ಇವತ್ತು ಮಸೂದಿ ವಿಷಯವೇ ಆಗಲಿ ಹಾಗೂ ಚರ್ಚಿನ ವಿಷಯ ಆಗಲಿ ಹಾಗೂ ಅನ್ಯ ದಲಿತ ಸಮಾಜದ ಯಾವುದೇ ಒಂದು ವಿಷಯ ತೆಗೆದುಕೊಂಡು ಇವತ್ತು ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಆಗಲಿ, ಬಜರಂಗ ದಳ ಆಗಲಿ, ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗಲಿ, ಈ ಶಕ್ತಿಗಳಿಗೆ ನಾವು ಎದುರೋರಲ್ಲ. ವಿನಾಕಾರಣ ಯಾವುದೇ ಸಮಾಜ ಆಗಲಿ, ಹಿಂದೂ ಧರ್ಮ ಆಗಲಿ, ದಲಿತರಾಗ್ಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ರಾಗ್ಲಿ, ಈ ದೇಶದ ನಾಗರಿಕರು, ಈ ದೇಶದ ಪ್ರಜೆಗಳು, ಅವರಿಗೆ ಸಂವಿಧಾನದ ಹಕ್ಕುಗಳನ್ನು ನೀಡ್ತಾ ಇದೆ. ಅದರ ಅಂಗವಾಗಿ ಇವತ್ತು ಕೆಲವು ಮತೀಯ ಶಕ್ತಿಗಳು ನೇಕಾರ ನಗರದಲ್ಲಿರ್ತಕ್ಕಂಥ ಕಳೆದ 25 ವರ್ಷಗಳಿಂದ ಸನ್ಮಾನ್ಯ ಎಂ ಮುಲ್ಲಾ ಅನ್ನುವರು 1800 ಸ್ಕ್ವೇರ್ ಫೀಟಿನ ಜಾಗೆ ಅಲ್ಲಿಯ ಪ್ಲಾಟ್ ಅನ್ನು ತೆಗೆದುಕೊಂಡು ದಾನವಾಗಿ ಅಲ್ಲಿ ಇರ್ತಕ್ಕಂಥ ಬಡ ಮುಸ್ಲಿಂ, ಅಲ್ಲಿ ಶ್ರೀಮಂತ ಮುಸ್ಲಿಂ ಇರೋದಿಲ್ಲ, ಅಲ್ಲಿ ಬಡ ಮುಸ್ಲಿಮರು ವಾಸಿಸುವಂತ ಪ್ರದೇಶ ಇವತ್ತು ನೇಕಾರ ನಗರ ಆಗ್ಲಿ, ಹೂಗಾರ್ ಪ್ಲಾಟ್ ಆಗ್ಲಿ, ಛಬ್ಬಿ ಪ್ಲಾಟ್ ಆಗ್ಲಿ ಹಾಗೂ ಅಜ್ಮೇರ್ ಪ್ಲಾಟ್ ಆಗ್ಲಿ, ಅಲ್ಲಿ ದುಡಿಯುವಂತ ವರ್ಗ ಇವತ್ತು ಅಲ್ಲಿ ನಮಾಜ್ ಬೀಳ್ತಾ ಇದೆ. ಅಕ್ಕಗ್ ಗೊತ್ತೈತೆ ಅಲ್ಲಿ ಆ ಏರಿಯಾದಾಗ ಅಲ್ಲಿ ತಿಮ್ಸಾಗರದವ್ರ ಪಂಚಾಯತಿ ಅಧ್ಯಕ್ಷರಿದ್ರು, ಅವ್ರಿಗೆಲ್ಲ ಗೊತ್ತೈತೆ. ಅವ್ರಿಗೂ ಅಲ್ಲಿ ಕೆಲವೊಂದು ದುಷ್ಟ ಶಕ್ತಿಗಳು, ಮತೀಯ ಶಕ್ತಿಗಳು ಆ ಒಂದು ಶೆಡ್ ಅನ್ನು ತೆಗೆಯಲು ಇವತ್ತು ಪತ್ರಿಕೆಯ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ವಿನಾಕಾರಣ ಪತ್ರಿಕೆಯಲ್ಲಿ ಇವತ್ತು ಮುಸ್ಲಿಂ ಸಮಾಜದ ಒಂದು ಮಸೂತಿ ಇದೆ, ಆ ಮಸೂತಿ ತೆಗೀರಿ, ಇಲ್ಲಾಂದ್ರೆ ಅಲ್ಲಿ ಶ್ರೀರಾಮ್ ಸೇನೆ ಮಂದಿರ ಕಟ್ತೀವಿ ಅಂತ ಹೇಳ್ತಾರೆ. ಇವ್ರ ಅಪ್ಪನ ಮನೆ ಜಾಗ ನಾ ಕೇಳ್ತೀನಿ, ಬಜರಂಗ ದಳದವ್ರಿಗೂ ಕೇಳ್ತೀನಿ, ಆಮ್ಯಾಗ ಶ್ರೀರಾಮ್ ಸೇನಾದವ್ರಿಗೂ ಕೇಳ್ತೀನಿ. ಅಷ್ಟ ನಿಮ್ ಕಡೆ ಧರ್ಮದ ಬಗ್ಗೆ ಕಾಳಜಿ ಇತ್ತಂದ್ರೆ ಎಲ್ಲಾದ್ರೂ ಒಂದ್ ಜಾಗ ತೋರಿ ಕಟ್ಟಿಸ್ರಿ, ನಾವು ಅದಕ್ಕೆ ವೆಲ್ಕಮ್ ಮಾಡ್ತೀವಿ, ನಾವು ಸ್ವಾಗತ ಮಾಡ್ತೀವಿ. ಬೇರೆ ಸಮಾಜದವ್ರ ಬಗ್ಗೆ ಅವಹೇನವಾಗಿ ಮಾತಾಡೋದು, ಆ ಜಾಗದ ಬಗ್ಗೆ ಪ್ರಾರ್ಥನೆ ಬಗ್ಗೆ ಮಾತಾಡೋದು, ಇದಕ್ಕೆ ನಾವು ಕೇಳೋದಿಲ್ಲ. ಸರ್ಕಾರ, ಮುಖ್ಯಮಂತ್ರಿಗಳಾಗ್ಲಿ, ಈ ಭಾಗದ ಶಾಸಕರಾಗ್ಲಿ, ಜಿಲ್ಲಾ ಮಂತ್ರಿಗಳಾಗ್ಲಿ, ನಾವು ಸರ್ಕಾರದ ಮೇಲೆ ಒತ್ತಾಯ ತಂದು ಇವತ್ತು ತಹಸೀಲ್ದಾರ್ ಮುಖಾಂತರ ಆ ಏನ್ ದುಷ್ಟಶಕ್ತಿಗಳು ಅದಾರ, ಇದ್ರ ಹಿಂದೆ ಯಾರ್ಯಾರು ಅದಾರ ಅವ್ರಿಗೆಲ್ಲಾರು ಎಚ್ಚರಿಕೆ ಕೊಟ್ಟು ಆ ಜಾಗ ಯಥಾಸ್ಥಿತಿ ಸ್ಟೇಟಸ್ಕೋ ಮೇಂಟೈನ್ ಆಗ್ಬೇಕು. ಅಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಆ ಪ್ರಾರ್ಥನಾ ಮಂದಿರಕ್ಕೆ ಸೂಕ್ತ ರಕ್ಷಣೆ ಕೊಡ್ಬೇಕಂತ ತಮ್ಮಲ್ಲಿ ಒತ್ತಾಯ ಪಡಿಸುತ್ತಾ ಇವತ್ತು ಆ ಭಾಗದ ಜನ ಆಗ್ಲಿ, ಇವತ್ತು ತೌಹೀದ್ ವೆಲ್ಫೇರ್ ಮುಸ್ಲಿಂ ಜಮಾತಿನ ಸದಸ್ಯರಾಗ್ಲಿ, ಜಮಾಯಿತಿ ಉಲ್ಮಾಯ ಹುಬ್ಳಿ ಅದರ ಸಂಘಟನೆ ಸದಸ್ಯರಾಗ್ಲಿ, ಸರ್ಕಾರಕ್ಕೆ ಗಮನ ಸೆಳೆಯಲು ತಮ್ಮ ಮುಖಾಂತರ ನಾವೆಲ್ಲ ತಹಸೀಲ್ದಾರ್ ಸಾಹೇಬರಿಗೆ ಅಲ್ಲಿ ಪೊಲೀಸ್ ರಕ್ಷಣೆ ಕೊಡಬೇಕು, ಆ ಜಾಗದಲ್ಲಿ ಪ್ರಾರ್ಥನೆ ಮಾಡುವಂತ ಜನರಿಗೆ ರಕ್ಷಣೆ ಕೊಡಬೇಕು, ಅಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ರಕ್ಷಣೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಒತ್ತಾಯ ಮಾಡುತ್ತಾ ಸರ್ಕಾರಕ್ಕೆ ತಾವು ತಕ್ಷಣ ಈ ವರದಿಯನ್ನು ತಿಳಿಸಿ, ಪೊಲೀಸ್ ಕಮಿಷನರ್ ಅವರಿಗೂ ತಾವು ವರದಿಯನ್ನು ತಿಳಿಸಿ ಅಲ್ಲಿ ಸಮಾಜ ಬಾಂಧವರಿಗೆ ಯಾವುದೇ ಒಂದು ಅಹಿತಕರ ಘಟನೆ ಆಗಲಾರ್ದಂಗೆ ನೋಡಿ ಅಂತ ಒಂದು ಮತೀಯ ಶಕ್ತಿಗಳಿಗೆ ಹದ್ಬಸ್ನಲ್ಲಿ ಇಡಬೇಕಂತ ತಮ್ಮಲ್ಲಿ ಒತ್ತಾಯಿಸುತ್ತಾ, ಇನ್ನು ವೇಳೆ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರನ್ನೆಲ್ಲ ಗಡಿಪಾರು ಮಾಡ್ಬೇಕು ನೀವು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಒಬ್ಬ ದಲಿತ ಹುಡುಗನ ಜೊತೆ ಇವತ್ತು ಆ ಹೆಣ್ಮಗಳು ಒಂದು ಪಾಪ ಒಂದು ಮದುವೆ ಆಗಿದ್ದಕ್ಕ ತಂದೆ ಆ ಮಗುವಿಗೆ ಸಾಯಿಸಿದ್ದಾರೆ, ಅದನ್ನು ಸಹ ನಾವು ಖಂಡನೆ ಮಾಡ್ತೀವಿ. ಆ ದಲಿತ ಕುಟುಂಬಕ್ಕೂ ಸೂಕ್ತ ರಕ್ಷಣೆ ಸಿಗಬೇಕು, ಪರಿಹಾರ ಸಿಗಬೇಕು. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಅವ್ರನ್ನ ಬಂಧಿಸಿ ಚಾರ್ಜ್ ಶೀಟ್ ಹಾಕಿ
ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಾವೆಲ್ಲ ಒತ್ತಾಯಿಸುತ್ತೇವೆ. ಇವತ್ತು ದಲಿತರಾಗ್ಲಿ ಅಲ್ಪಸಂಖ್ಯಾತರಾಗ್ಲಿ ಈ ದೇಶದ ನಾಗರಿಕರು, ಈ ದೇಶದ ಮೂಲ ನಿವಾಸಿಗಳು ಇವತ್ತು ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಎಂದೂ ಸಹಿಸಕ್ ಸಾಧ್ಯ ಇಲ್ಲ. ನ್ಯಾಯಾಂಗ ವಿಚಾರಣೆ ಆಗ್ಬೇಕ ಅಂತ ಹೇಳಿ ನಾನು ದಲಿತ ಸಂಘಟನೆಯವರಿಗೆ, ದಲಿತ ಬಾಂಧವರಿಗೆ, ನಮ್ಮ ಮುಸ್ಲಿಂ ಬಾಂಧವರ ಮುಖಾಂತರ ಅವರಿಗೆ ಬೆಲೆ ವ್ಯಕ್ತಪಡಿಸುತ್ತೇವೆ.